ಈಗ ಅಂದರೆ ಆಯುರ್ವೇದದಲ್ಲಿ ನನ್ನ ಪ್ರಕಾರ 3 ದೋಷಗಳ ಮೇಲೇ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ, ಪಿತ್ತದೋಷ, ವಾತದೋಷ ಮತ್ತು ಕಫದೋಷ ಅಂತ. ಅದ್ರ ಬಗ್ಗೆ ಹೇಳ್ತೀರಾ ಸರ್? ಅಂದರೆ ಈಗ ಯಾರಾದರೂ ನೋಡ್ತಿದ್ರೆ ಅವರ ದೇಹದ ದೋಷ ಯಾವುದು ಅಂತ ಅವರಾವಾಗ ಅವರೇ ತಿಳ್ಕೊಳ್ಳೋಂಥದ್ದು ಏನಾದರೂ ವಿಧಾನಗಳಿದೆಯಾ? ನಮ್ಮ ದೇಹ ಪ್ರಧಾನ ಅದು ಸರಿಯಾಗಿ ಕೆಲಸ ಮಾಡಬೇಕು ಅಂತಂದರೆ ಈ ದೋಷಗಳ ಮೇಲೇ ಅದು ಕೆಲಸ ಮಾಡುವಂಥದ್ದು. ವಾತ, ಪಿತ್ತ, ಕಫ ಅಂತ 3 ಬಗೆಯ ದೋಷಗಳು ನಮ್ಮ ದೇಹದಲ್ಲಿರ್ತದೆ. ವಾತ ಅಂತಂದರೆ ಏನು ಅಂತಂದರೆ ಈ ಸಮಗ್ರವಾದಂತಹ ದೇಹದ ಚಟುವಟಿಕೆಗಳನ್ನು ನಿಯಂತ್ರಣ ಮಾಡ್ತಕ್ಕಂತಹ ಒಂದು ಇದು ಏನು ಎಂಟಿಟಿ. ಓಕೆ, ಸೊ ಅದರಲ್ಲಿ 5 ಬಗೆಯ ವಾತಗಳನ್ನು ಹೇಳ್ತಾರೆ ನಮ್ಮಲ್ಲಿ. ಓಕೆ, ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂಥೇಳಿ ಶರೀರದ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ವಾಯುವಿನ ಒಂದು ಪ್ರಾಧಾನ್ಯ ಇರ್ತದೆ. ಸೊ ಅದು ಏನು ಮಾಡುತ್ತೆ, ಆಯಾ ಫಂಕ್ಷನ್ಸ್ನ ಅದು ರೆಗ್ಯುಲೇಟ್ ಮಾಡುವಂಥ ಕೆಲಸ ಮಾಡುತ್ತೆ. ಇದು ವಾತ. ಇನ್ನು ಪಿತ್ತವನ್ನು ಹೇಳಬೇಕು ಅಂತಂದರೆ ಪಿತ್ತ ಇದು ನಮ್ಮ ದೇಹದಲ್ಲಿ ಪಚನಕ್ರಿಯೆಯನ್ನು ಮಾಡ್ತಕ್ಕಂತಹ ಒಂದು ಎಂಟಿಟಿ. ಅದು ಆಹಾರವನ್ನು ಸರಿಯಾಗಿ ಪಾಕ ಮಾಡುವಂಥದ್ದು. ಜೊತೆಗೆ ಇನ್ನೂ ಅನೇಕ, ಅದರಲ್ಲೂ ಕೂಡ 5 ಬಗೆಯ ಪಿತ್ತಗಳಿದೆ. ಸೊ ಅದು ಬೇರೆ ಬೇರೆ ಸ್ಥಾನಗಳಲ್ಲಿ ಇದ್ಕೊಂಡ್ಬಿಟ್ಟು ಅದು ಆಯಾ ಕರ್ಮಗಳನ್ನು ಅದೇನು ಮಾಡುತ್ತೆ, ನಿಯಂತ್ರಣ ಮಾಡ್ತದೆ. ಅದೇ ರೀತಿಯಾಗಿ ಕಫ ಅಂತಂದರೆ ಅದು ಶ್ಲೇಷ್ಮ ಅಂತ ಕರೀತಾರೆ. ಅದಕ್ಕೆ ಶ್ಲೇಷ ಆಲಿಂಗನೆ, ನಮ್ಮ ದೇಹದ ಕಾಂಪ್ಯಾಕ್ಟ್ನೆಸ್. ಓಕೆ, ಸೊ ಅದು ಸರಿಯಾಗಿ ಇರಬೇಕು ಅಂದರೆ ಅದು ಕಫದಿಂದ ಆಗುವಂಥದ್ದು. ಸೊ ಇದೇನು ಮಾಡುತ್ತೆ ಅಂತಂದರೆ ನಮ್ಮ ದೇಹವನ್ನು ಸರಿಯಾಗಿ ಹಿಡಿದಿಡ್ತದೆ. ಓಕೆ, ಸರಿಯಾದಂತಹ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡಿಬಿಟ್ಟು ನಮ್ಮ ದೇಹವನ್ನು ಮತ್ತೆ ಸರಿಯಾಗಿ ಅದು ನಡೆಸ್ಕೊಂಡು ಹೋಗುವಂತಹ ಕೆಲಸವನ್ನು ಮಾಡ್ತದೆ. ಸೊ ಈ 3 ಏನಿದೆಯಲ್ಲ, ಅದು ಸಮವಾಗಿದ್ದಾಗ ಮಾತ್ರ ನಮ್ಮ ದೇಹ ಆರೋಗ್ಯಪೂರ್ಣವಾಗಿರ್ತದೆ. ಈ 3ರಲ್ಲಿ ಯಾವುದೋ ಒಂದಾದರೂ ವ್ಯತ್ಯಾಸ ಆಯಿತು ಅಂತಂದರೆ ನಮಗೆ ರೋಗಗಳು ಬರುವಂತಹ ಸಾಧ್ಯತೆ ಇರ್ತದೆ. ಇನ್ನು ನಮ್ಮ ದೇಹ ಯಾವ ಪ್ರಕೃತಿ ಅದೇ ಅಂದರೆ ನಮ್ಮಲ್ಲಿ 7 ಬಗೆಯ ಪ್ರಕೃತಿಗಳನ್ನು ಹೇಳ್ತಾರೆ. ವಾತ ಪ್ರಕೃತಿ, ಪಿತ್ತ ಪ್ರಕೃತಿ, ಕಫ ಪ್ರಕೃತಿ, ದ್ವಂದ್ವ ಪ್ರಕೃತಿ. ದ್ವಂದ್ವ ಅಂದರೆ ವಾತಪಿತ್ತ, ವಾತಕಫ, ಕಫಪಿತ್ತ, ಈ ರೀತಿಯಾಗಿ ದ್ವಂದ್ವ ಪ್ರಕೃತಿ ಹೇಳ್ತಾರೆ. ಇನ್ನು ಸಮಧಾತು ಪ್ರಕೃತಿ ಅಂತ, ವಾತಪಿತ್ತ ಕಫ 3 ಸೇರಿ ಒಟ್ಟಿಗೆ ಒಂದು ಪ್ರಕೃತಿ. ಒಟ್ಟು 7 ಬಗೆಯ ಪ್ರಕೃತಿಗಳನ್ನು ನಮ್ಮಲ್ಲಿ ಹೇಳಿದ್ದಾರೆ. ಆ ಪ್ರಕೃತಿಗಳಿಗೆ ಒಂದೊಂದು ಲಕ್ಷಣಗಳನ್ನು ಹೇಳ್ತಾ ಹೋಗ್ತಾರೆ. ಸೊ ಆ ಒಂದೊಂದು, ಈ ವಾತ ಪ್ರಕೃತಿ ಅಂದಾಗ ಒಂದಷ್ಟು ಲಕ್ಷಣಗಳ ಸಮೂಹ ಇದೆ, ಪಿತ್ತ ಪ್ರಕೃತಿಗೆ ಒಂದಷ್ಟು ಲಕ್ಷಣಗಳ ಸಮೂಹ ಇದೆ, ಕಫ ಪ್ರಕೃತಿಗೆ ಒಂದಷ್ಟು ಲಕ್ಷಣಗಳ ಸಮೂಹ ಇದೆ. ಆ ಲಕ್ಷಣಗಳೇನಿದೆಯೋ ಆ ಲಕ್ಷಣಗಳು ನಮಗೆ ಇದೆಯಾ, ನಮ್ಮ ದೇಹದಲ್ಲಿ ಇದೆಯಾ, ಅದನ್ನು ತಿಳ್ಕೊಂಡ್ರೆ ಮಾತ್ರ ನಾವು ನಮಗೆ ನಮ್ಮದು ಯಾವುದು ಪ್ರಕೃತಿ ಅಂತ ಅಸೆಸ್ ಮಾಡ್ಬೋದು. ಒಂದು, ಎಲ್ರಿಗೂ ಬರೀ ಒಂದೇ ಪ್ರಕೃತಿ ಇರುತ್ತೆ ಅಂತಲ್ಲ, ಎಲ್ಲ ದೋಷಗಳ ಲಕ್ಷಣಗಳು ನಮ್ಮ ದೇಹದಲ್ಲಿ ಇದ್ದೇ ಇರ್ತವೆ. ಸೊ ಯಾವುದು ಪ್ರಧಾನ ಇರ್ತದೆ ಅದನ್ನು ನಾವು ಆ ಹೆಸರಿನಿಂದ ಕರಿತೀವಿ. ಈಗ ಪಂಚಮಹಾಭೂತಗಳಿದ್ದಾವೆ. ಆ ಪಂಚಮಹಾಭೂತಗಳಲ್ಲಿ ಈಗ ನಾವು ನಮ್ಮ ದೇಹವನ್ನು ಹೇಳ್ಬೇಕಾದ್ರೆ ಪಾರ್ಥಿವ ಶರೀರ ಅಂತ ಹೇಳ್ತೀವಿ. ಯಾಕೆ ಈ 5 ಬೇರೆ 4 ಮಹಾಭೂತ ಇಲ್ವಾ ನಮ್ಮ ದೇಹದಲ್ಲಿ ಅಂತಂದರೆ ಇದೆ. ಅದರ ಅಸ್ತಿತ್ವನೂ ಇರುತ್ತೆ. ಆದರೆ ನಮ್ಮ ದೇಹ ಯಾವ ಮಹಾಭೂತದಿಂದ ಪ್ರಧಾನ ಇರ್ತದೋ ಅದರ ಹೆಸರಲ್ಲಿ ನಾವು ಕರಿತೀವಿ. ಸೊ ನಮ್ಮ ದೇಹದಲ್ಲಿ ಇದು ಪೃಥ್ವಿ ಅಂಶ ಜಾಸ್ತಿ ಇರೋದರಿಂದಾಗಿ ಅದನ್ನು ಪಾರ್ಥಿವ ಅಂತ ಕರಿತೀವಿ. ಅದೇ ರೀತಿಯಾಗಿ ಪ್ರಕೃತಿಯನ್ನು ಹೇಳಬೇಕಾದ್ರೆ ಯಾವ ದೋಷದ ಲಕ್ಷಣಗಳು ತುಂಬ ಜಾಸ್ತಿ ಇದೆ ಆ ಹೆಸರಿನಿಂದ ಕರೀತಾರೆ. ಸೊ ವಾತದ ಜಾಸ್ತಿ ಇದ್ದರೆ ವಾತ ಪ್ರಕೃತಿ ಅಂತಾರೆ, ಪಿತ್ತದ ಜಾಸ್ತಿ ಇದ್ದರೆ ಪಿತ್ತ ಅಂತಾರೆ. ಸೊ ಅದು ಪ್ರಕೃತಿ ಕ್ವೆಶ್ಚನೇರ್ ಅಂಥೇಳಿ ಒಂದು ಬರುತ್ತೆ. ಸೊ ಯಾರ್ಯಾರಿಗೆ ಯಾವ್ಯಾವುದು ಇಂತಿಂಥ ಕೆಲವು ಪ್ರಶ್ನೆಗಳಿರ್ತವೆ, ಸೆಟ್ ಆಫ್ ಕ್ವಶನ್ಸ್ ಇರುತ್ತೆ. ಆ ಪ್ರಶ್ನೆಗಳಿಗೆ ನಾವು ಉತ್ತರ ಹಾಕ್ತಾ ಹೋದಾಗ ಯಾವ ದೋಷದ್ದು ಹೆಚ್ಚು ಲಕ್ಷಣಗಳು ನಮ್ಮ ದೇಹದಲ್ಲಿದೆ ಅದನ್ನು ನೋಡ್ಕೊಂಡ್ಬಿಟ್ಟು ನಾವು ಅಸೆಸ್ ಮಾಡ್ಬೋದು. ಇದು ನಮ್ಮದು ವಾತ ಪ್ರಕೃತಿನ, ಪಿತ್ತ ಪ್ರಕೃತಿನ, ಕಫ ಪ್ರಕೃತಿನ ಅಥವಾ ದ್ವಂದ್ವನ, ಸಮನ ಯಾವುದಾದ್ರೂ ಅದನ್ನು ನಾವು ನೋಡ್ಕೊಂಡು ಅಸೆಸ್ ಮಾಡ್ಬೋದು.